ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅಂತ ತಂದೆ ತಾಯಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಳಿಸ್ತಾ ಇರ್ತಾರೆ. ಆದರೆ ಈ ಒಂದು ಕಾಲೇಜ್ನಲ್ಲಿ ಇದೆಂಥ ಘಟನೆ ನಡೆದೋಯ್ತು ಅನ್ನೋ ರೀತಿಯಲ್ಲಿ ಈಗ ಎಲ್ಲರೂ ಕೂಡ ಯಕ್ಷ ಪ್ರಶ್ನೆಯನ್ನ ಹಾಕೊಳ್ಬೇಕು. ಆ ರೀತಿ ನಡೆದು ಹೋಗಿದೆ. ಉದ್ಯಾನ ನಗರಿಯ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಇದೆಂಥ ಘಟನೆ ನಡೀತು. ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳ ಅಸಲಿ ಮುಖ ಈಗ ಬಟಾ ಬಯಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳೇ ಒಂದು ರೀತಿ ಕಿಡ್ನಾಪರ್ಸ್. ಶೋಕಿಗಾಗಿ ಸ್ನೇಹಿತನನ್ನೇ ಅಪಹರಿಸಿ ಹಣವನ್ನ ವಸೂಲಿ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಐಷಾರಾಮಿ ಜೀವನಕ್ಕೆ ಆಸೆ ಪಟ್ಟು ಜೈಲು ಸೇರಿದಂತಹ ವಿದ್ಯಾರ್ಥಿಗಳು ಕೇವಲ 2 ಗಂಟೆಯಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ ಈ ಆರೋಪಿಗಳು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಸಿಲಿಕಾನ್ ಸಿಟಿಯ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಸಿಲಿಕಾನ್ ಸಿಟಿಯ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು ಇವರೆಲ್ಲ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಉದ್ಯಾನ ನಗರಿಯ ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿವರು. ಇದೆಂಥ ಘಟನೆ, ಇದೆಂಥ ಸುದ್ದಿ ಕೇಳೋದಕ್ಕೆ ಒಂದು ರೀತಿ ಭಯ ಉಡಿಸುತ್ತೆ. ಅಂದ ಮೇಲೆ ಈ ಕೆಲಸವನ್ನ ಮಾಡೋದಕ್ಕೆ ಯಾವ ರೀತಿಯಾಗಿ ಮುಂದಾದ್ರು ಇವ ಎಲ್ಲ ವಿದ್ಯಾರ್ಥಿಗಳು ಅಂತ ಅಂದ್ರೆ, ಈ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರೋರ ಅಸಲಿ ಮುಖ ಈಗ ಬಟಾ ಬಯಲಾಗಿರೋದು. ವಿದ್ಯಾರ್ಥಿಗಳೇ ಕಿಡ್ನಾಪರ್ಸ್ ಆಗ್ಬಿಟ್ಟಿದ್ದಾರೆ ಅಲ್ಲಿ. ಸ್ನೇಹಿತನನ್ನ ಕಿಡ್ನಾಪ್ ಮಾಡಿದ ಬೆನ್ನಲ್ಲೇ ಬಟಾ ಬಯಲಾಯಿತು ಇವರ ಮುಖವಾಡ. ಮೊಬೈಲ್ನ ರಹಸ್ಯ ತನಿಖೆ ವೇಳೆ ಬಯಲಾಯಿತು. ಎಲ್ಲ ಖಾಸಗಿ ಫೋಟೋಗಳು, ವಿಡಿಯೋಸ್ಗಳು, ನೂರಾರು ಯುವತಿಯರ ಖಾಸಗಿ ಫೋಟೋ ವಿಡಿಯೋಗಳನ್ನ ಮೊಬೈಲ್ನಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ದಾರೆ. ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿಯರ ಬಗ್ಗೆ ಅಶ್ಲೀಲವಾದ ಕಂಟೆಂಟ್ ಅನ್ನು ಮಾಡಿದ್ದಾರೆ. ಶೋಧದ ವೇಳೆ ಅಶ್ಲೀಲ ಕಂಟೆಂಟ್ ಅನ್ನು ನೋಡಿದಂತಹ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರೆ. ಆಗ್ನೇಯ ಡಿಸಿಪಿ ಮೊಹಮ್ಮದ್ ಸ್ಫೋಟ ಮಾಹಿತಿಯೊಂದನ್ನು ಹೊರಹಾಕಿದ್ದಾರೆ. ಈಗ ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಈಗ ಕಿಡ್ನಾಪರ್ಸ್ ಆಗಿದ್ದಾರೆ. ಓದೋಕೆ ಹೋಗೋದ್ ಬಿಟ್ಟು ಕಿಡ್ನಾಪ್ ಅನ್ನ ಮಾಡ್ಕೊಂಡು ಶೋಕಿ ಮಾಡುವಂತ ಈ ಬಾಳಿ ಆಗ್ಬೇಕಾಗಿತ್ತು. ಶೋಕಿಗಾಗಿ ಸ್ನೇಹಿತನನ್ನೇ ಅಪಹರಿಸಿ ಹಣವನ್ನ ವಸೂಲಿ ಮಾಡೋಕೆ ಪ್ಲಾನ್ ಮಾಡಿದಂತಹ ಒಂದು ರೀತಿಯ ಖದೀಮ್ರವರು ಅಂದ್ರೆ ತಪ್ಪಾಗ್ಲಾರ್ದು. ಐಷಾರಾಮಿ ಜೀವನಕ್ಕೆ ಆಸೆ ಪಟ್ರೆ ಓದಬೇಕಾಗಿತ್ತು. ಅದನ್ನ ಬಿಟ್ಟು ಈ ರೀತಿ ಕಿಡ್ನಾಪ್ ಅನ್ನ ಮಾಡಿ ಅಲ್ಲಿಂದ ಬಂದಿದಂತಹ ದುಡ್ಡು, ಅಶ್ಲೀಲವಾದಂತಹ ವಿಡಿಯೋಗಳು, ಫೋಟೋಗಳನ್ನ ಇಟ್ಕೊಂಡು ದುಡ್ಡು ಮಾಡಿ ಐಷಾರಾಮಿ ಜೀವನಕ್ಕೆ ಕಾಲಿಡ್ತೀವಿ ಅಂದ್ರೆ ಅದು ಎಷ್ಟು ದಿನದ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಮಕ್ಕಳು ಯೋಚನೆ ಮಾಡಬೇಕಾಗಿತ್ತು. ಕೇವಲ 2 ಗಂಟೆಗಳಲ್ಲಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಯಾವ ವಿದ್ಯಾರ್ಥಿ ಈಗ ಕಿಡ್ನಾಪ್ ಆಗಿದ್ರು ಅದು ಸಂಬಂಧಪಟ್ಟಂತೆ ಹುಡುಕಾಟದಲ್ಲಿ ಪೊಲೀಸರು ಬಂದಿದ್ದ ತಕ್ಷಣ 2 ಗಂಟೆಗಳಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ. ಹಾಗಿದ್ರೆ ವರಿಷ್ಠಾಧಿಕಾರಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಒಂದು ಕಾಲೇಜ್ ಸಂಸ್ಥೆಯಿಂದ 2 ಜನ ಹುಡುಗರನ್ನು ಯಾರೋ ಕರ್ಕೊಂಡು ಹೋಗಿದ್ದಾರೆ, ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅದರಲ್ಲಿ ಅವ್ರು ಹೇಳೋ ಪ್ರಕಾರ, ಕಂಪ್ಲೇಂಟ್ ಹೇಳೋ ಪ್ರಕಾರ ಒಬ್ರು ಮಾತ್ರ ಗೊತ್ತಿತ್ತು, ಮತ್ತೆ ಅವರೆಲ್ಲರೂ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು ಹುಡುಗರು ಅಂತ ಹೇಳ್ತಾರೆ. ಇದು ಸಂಶಯ ಮೇಲೆ ನಮ್ಗೇನು ಸಂಶಯ ಬಂತಂದ್ರೆ, ಫಸ್ಟ್ ಇವರು ಜೊತೆಗೆ ಇದ್ದವರ ಇಲ್ಲ ಬೇರೆ ಬೇರೆನವರ ಅಂತ ನಮ್ಗೆ ಡೌಟ್ ಬಂತು. ಮತ್ತೆ ಕಂಪ್ಲೇಂಟ್ ಕೊಟ್ಟಿರೋ ಜಾಗ ಎಲ್ಲಿಂದ ಅವರು ಕರ್ಕೊಂಡು ಹೋಗಿದಾರೆ, ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋ ಅಂತ ಹೋಗ್ಬಿಟ್ಟು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿರ್ತಾರೆ. ಅವಾಗ ಒಬ್ರು ಕರ್ಕೊಂಡು ಹೋಗಿರೋದು ನಮ್ಗೆ ಕಂಡು ಬರ್ತಾ ಇದೆ. ಅದಾದ್ಮೇಲೆ ಇನ್ಸ್ಪೆಕ್ಟರ್ಸ್ ಮತ್ತೆ ತಂಡ ಏನು ರಚನೆ ಮಾಡಿದ್ವಿ, ಅವರು ಈ ಕಿಡ್ನಾಪ್ ಆಗಿರೋ ದಾರಿ ಎಲ್ಲ ಅವ್ರು ಹೋಗ್ಬಿಟ್ಟು CCTV ಕ್ಯಾಮ್ರಾನ ಫಾಲೋ ಮಾಡಿಕೊಂಡು ಮತ್ತೆ ಅವರು ಬೇರೆ ಎವಿಡೆನ್ಸಸ್ ಮೇಲೆ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಆ ಸಮಯದಲ್ಲಿ ಸುಮಾರು 1 ಗಂಟೆ ಸಮಯದಲ್ಲಿ ಏನು ಕಿಡ್ನಾಪ್ ಆಗಿರೋ ಒಂದು ಹುಡುಗ ಏನಿದಾರ ಅವ್ರನ್ನು ರಕ್ಷಣೆ ಮಾಡ್ತಾರೆ. ಮತ್ತೆ ಅಲ್ಲಿಂದ ಅವರು ವಾಪಸ್ ಕರ್ಕೊಂಡ್ ಬರ್ತಾರೆ. ಮತ್ತೆ ಗೊತ್ತಾಗುತ್ತೆ ನಮ್ಗೆ ಅಲ್ಲಿ ಸುಮಾರು 4 ಜನ ಸೇರಿ, ಒಂದೇ ಕಾಲೇಜಲ್ಲಿ ಹೋಗ್ತಾ ಇರುವ 4 ಜನ ಸೇರಿ ಈ ಹುಡುಗನ್ನು ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ದುಡ್ಡನ್ನು ಸಹ ಡಿಮಾಂಡ್ ಮಾಡಿದ್ದಾರೆ. ಅವ್ರಿಗೆ ಹೆದರಿಸಿ ದುಡ್ಡನ್ನು ಸಹ ಡಿಮಾಂಡ್ ಮಾಡಿದ್ದಾರೆ. ಬಟ್ ಇವರೆಲ್ಲರೂ ಒಂದೇ ಸಂಸ್ಥೆಯಲ್ಲಿ ಓದ್ತಾ ಇರೋರು. ಕೆಲವೊಬ್ರು ಆ ಸಂಸ್ಥೆಯಿಂದ ಓದ್ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾರು. ಒಂದು ಕಾಲೇಜ್ ಸಂಸ್ಥೆಯಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕಕ್ಕೆ. ಅಜಯ್, ಈಗ ಸ್ನೇಹಿತನನ್ನ ಕಿಡ್ನಾಪ್ ಮಾಡಿ ಐಷಾರಾಮಿ ಜೀವನವನ್ನ ಮಾಡಬೇಕು ಅನ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಒಂದಷ್ಟು ಜನ ಆ ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದೋವಾಗ ಯಾರ ಗಮನಕ್ಕೂ ಕೂಡ ಬಂದಿರ್ಲಿಲ್ವಾ ಇಲ್ಲಿವರೆಗೂ? ಒಬ್ಬ ವಿದ್ಯಾರ್ಥಿ ಕಿಡ್ನಾಪ್ ಆಗೋ ತನಕ ಕೂಡ ಯಾರಿಗೂ ಗೊತ್ತಾಗಿಲ್ವಾ ಅಂತ? ಇಲ್ಲಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಕಾಲೇಜಿನಲ್ಲಿ ಓದುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುಚುಕು ಗೆಳೆಯರೇ ಆಗಿರ್ತಾರೆ. ಇಲ್ಲಿ ಕೆಲವೊಂದಷ್ಟು 4 ಜನ, ಅದರಲ್ಲೂ ಕೂಡ ಪ್ರಮುಖ ಆರೋಪಿ ಆಗಿರುವಂತ ಬಿಹಾರ ಮೂಲದ ಮತ್ತೊಬ್ಬ ಆರೋಪಿ ಏನಿದ್ದಾನೆ ಆತ ಸಾಕಷ್ಟು ಶೋಕಿ ಇರುತ್ತೆ. ಆತನಿಗೆ ಹುಡುಗಿರ ಶೋಕಿ, ಜೊತೆಗೆ ಐಷಾರಾಮಿಯಾಗಿ ಓಡಾಡ್ಬೇಕು, ಕಾರಲ್ಲಿ ಓಡಾಡ್ಬೇಕು, ಬೈಕ್ಗಳನ್ನ ತಗೋಬೇಕು ಅಂತೇಳಿ
ಸಾಕಷ್ಟು ಆತನಿಗೆ ಶೋಕಿ ಇರುತ್ತೆ. ಹೀಗಾಗಿ ಒಂದು 4 ಜನ ಈತನು ಸೇರಿ ಒಟ್ಟು 4 ಜನ ಒಂದು ಗ್ರೂಪ್ ಅನ್ನ ಮಾಡ್ಕೊಂತಾರೆ. ಅದರಲ್ಲಿ ಕೆಲವೊಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂತ ಇರ್ತಾರೆ. ಅಂದ್ರೆ ನಮ್ಮ ಜೊತೆಯಲ್ಲಿ ಓದ್ತಿರುವಂತ ಒಬ್ಬ ಯಾರಾದ್ರೂ ದುಡ್ಡಿರುವಂತ ವಿದ್ಯಾರ್ಥಿ ಯಾರಿದ್ದಾರೆ ಅಂತ ಚೆಕ್ ಮಾಡಿದಾಗ ಅವ್ರಿಗೆ ಈತ ಸಾಕಷ್ಟು ಶೋಕಿಯನ್ನ ಮಾಡ್ತಾನೆ. ಜೊತೆಗೆ ಈತನಿಗೆ ಹಣ ಕೂಡ ಜಾಸ್ತಿ ಇದೆ ಅಂತ ಹೇಳಿ ಆತನನ್ನ ಕಿಡ್ನಾಪ್ ಮಾಡೋದಕ್ಕೆ, ಅಂದ್ರೆ ಸ್ನೇಹಿತನನ್ನ ಕಿಡ್ನಾಪ್ ಮಾಡೋದಕ್ಕೆ ಒಂದು ದಿನ ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಅದೇ ರೀತಿ 11ನೇ ತಾರೀಕು ಎಲ್ಲರೂ ಕೂಡ ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಕಾರ್ನಲ್ಲಿ ಹೊರಡ್ತಾರೆ. ಒಂದು ಹೋದಂತ ಸಂದರ್ಭದಲ್ಲಿ ಆತ ಏನೋ ಅವ್ನ ಸ್ನೇಹಿತ ಏನಿದ್ರೆ ಆತನನ್ನ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಬಾ ಇಲ್ಲೇ ಈಚೆ ಓಡ್ ಬರೋಣ, ಊಟ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಆತನಿಗೆ ಕನ್ವಿನ್ಸ್ ಮಾಡ್ತಾರೆ. ನಂತರ ಆತ ಬಂದಂತ ಸಂದರ್ಭದಲ್ಲಿ ಕೂಡ ಇಮಿಡಿಯೇಟ್ ಆಗಿ ಈ ಆದಿತ್ಯ ಆಗಿರ್ಬೋದು A1 ಆರೋಪಿ, ಪ್ರಮುಖ ಆರೋಪಿ, ಅದೇ ರೀತಿಗೆ ಶೌರ್ಯ ಅಗರ್ವಾಲ್, ಸೈಯದ್ ಮೊಹಮ್ಮದ್, ಆಮೇಲೆ ನಿಖಿಲ್ ಸುಲ್ತಾನಿಯಾ, ಇಷ್ಟು ಜನ ಏನ್ ಮಾಡ್ತಾರೆ ಆತನನ್ನ ಕರ್ಕೊಂಡು ಹೋಗ್ತಾರೆ. ನಂತರ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ಅವ್ರದೇ ಬೇಕಾಗಿರುವಂತ ಒಂದು ರೂಮ್ ನಲ್ಲಿ ಕೂರಿಸ್ಕೊಂತಾರೆ. ಆತನಿಗೆ ಹಲ್ಲೆಯನ್ನ ಮಾಡ್ತಾರೆ. ನಂತರ ಅರ್ಜೆಂಟ್ ಆಗಿ ನಿಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಹಣವನ್ನು ಹಾಕ್ಸು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕಿಡ್ನಾಪ್ ಆಗಿದಂತ ವ್ಯಕ್ತಿ ಏನಿದ್ರೆ ಆತ ಕೂಡ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಸ್ವಲ್ಪ ಅರ್ಜೆಂಟ್ ಇದೆ ಹಣವನ್ನ ಹಾಕಿ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಅವರ ಸ್ನೇಹಿತರಿಗೂ ಸ್ವಲ್ಪ ಅನುಮಾನ ಬರುತ್ತೆ. ಯಾಕಂದ್ರೆ 4 ಜನ ಹೋದಂತ ಸಂದರ್ಭದಲ್ಲಿ ಈಗ ಅವ್ರ ಜೊತೆ ಹೋಗುವಂತ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಕೂಡ ಆತನನ್ನ ನೋಡಿರ್ತಾರೆ. ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತೇಳಿ ಕೂಡಲೇ ಮಡಿವಾಳ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗ್ತಾರೆ. ಆತನ ಆರೋಪಿಗಳು ಅಂದ್ರೆ ಯಾವ ನಂಬರ್ ಇಂದ ಫೋನ್ ಬಂದಿತ್ತು ಆ ಒಂದು ಟವರ್ ಹಾಕುವಂತ ಸಂದರ್ಭದಲ್ಲಿ ಎಲ್ಲರೂ ಒಂದು ಲೊಕೇಶನ್ ಅಲ್ಲಿ ಇದ್ದಾರೆ ಅಂತೇಳಿ ಪೊಲೀಸರಿಗೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಕಿಡ್ನಾಪ್ ಮಾಡಿ ಆರೋಪಿಗಳು ಅಥವಾ ಎಲ್ಲಾದ್ರೂ ಇನ್ಫಾರ್ಮೇಶನ್ ಏನಾದ್ರೂ ಡೌಟ್ ಬರ್ಬೋದು ಯಾರಿಗಾದ್ರೂ, ಅಥವಾ ಪೊಲೀಸರಿಗೆ ಗೊತ್ತಾಗ್ಬೋದು ಅಂತೇಳಿ ಆ ನಂಬರ್ನ ಸ್ವಿಚ್ ಆಫ್ ಮಾಡುವಂಥದ್ದು, ತಿರ್ಗಾ ಆನ್ ಮಾಡುವಂಥದ್ದು ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಸ್ಟೂಡೆಂಟ್ಸ್ ಏನಿರ್ತಾರೆ ಇವರೆಲ್ಲರಿಗೂ ಕೂಡ ಪೊಲೀಸ್ನವ್ರು ಹೇಳಿರ್ತಾರೆ, ನೀವು 1,000 2,000 ಈ ತರ ಹಣವನ್ನ ಹಾಕ್ತಾರಿ, ಅವಾಗ ಆಕ್ಟಿವೇಟ್ ಇರುತ್ತೆ ಆ ನಂಬರ್, ಅವಾಗ ಟ್ರೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಪೊಲೀಸರು ಕೂಡ ಪ್ಲಾನ್ ಮಾಡ್ತಾರೆ. ನಂತರ ಆ ನಂಬರ್ ಆಕ್ಟಿವ್ ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಟವರ್ ಲೊಕೇಶನ್ಗೆ ಹೋಗ್ತಾರೆ. ಅಲ್ಲಿದ್ದಂತ 4 ಜನನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಿ ಇದೀಗ ಕಸ್ಟಡಿಗೆ ತೆಗೆದುಕೊಂಡು ತನಿಖೆನ ಮಾಡುವಂತ ಕೆಲಸವನ್ನು ಕೂಡ ಮಡಿವಾಳನ ಪೊಲೀಸರು ಮಾಡ್ತಿರುವಂತದ್ದು. ವಿಚಾರ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.